ವಿದ್ಯಾರ್ಥಿಗಳೇ, ಇವತ್ತಿನ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿನ ನಾವು ಇಂಗ್ಲೀಷ್ ಗ್ರಾಮರ್ನ ಒಂದು ಅಂಶವಾಗಿರ್ತಕ್ಕಂಥ ಪಂಕ್ಚುಯೇಷನ್ ಮಾರ್ಕ್ಸ್ ಅಂದರೆ ನಾವು ಕನ್ನಡದಲ್ಲಿ ಕಲಿತಿರ್ತಕ್ಕಂಥ ಲೇಖನ ಚಿಹ್ನೆಗಳನ್ನು ಇಂಗ್ಲೀಷ್ನಲ್ಲಿ ಏನೆಂದು ಕರೆಯುತ್ತಾರೆ, ಅವುಗಳ ವಾಕ್ಯ ಮತ್ತು ಅವುಗಳ ಉದಾಹರಣೆಗಳನ್ನು ನಾವು ಉದಾಹರಣೆ ಸಮೇತ ತಿಳಿದುಕೊಳ್ಳೋಣ. ಪಂಕ್ಚುಯೇಷನ್ ಮಾರ್ಕ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಲೇಖನ ಚಿಹ್ನೆಗಳು ಅಂತ ಕನ್ನಡದಲ್ಲಿ ಕರೀತಾರೆ. ನೋಡಿರಿ, ಪಂಕ್ಚುಯೇಷನ್ ಮಾರ್ಕ್ಸ್ ಅಂದರೆ ಅದರಲ್ಲಿ ಮೊದಲನೇದು ಫುಲ್ ಸ್ಟಾಪ್. ಯಾವುದು ವಿದ್ಯಾರ್ಥಿಗಳೇ? ಫುಲ್ ಸ್ಟಾಪ್. ನೋಡಿ ವಿದ್ಯಾರ್ಥಿಗಳೇ, ಫುಲ್ ಸ್ಟಾಪ್ ಅಂದರೆ ಪೂರ್ಣ ವಿರಾಮ ಅಂತ ಕನ್ನಡದಲ್ಲಿ ಕರಿತೀವಿ ನಾವು, ಹೌದಾ? ಈ ಫುಲ್ ಸ್ಟಾಪನ್ನು ಎಲ್ಲಿ ಬಳಸ್ತಾರೆ, ಅದರ ವಾಕ್ಯ ಏನು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಪಂಕ್ಚುಯೇಷನ್ ಮಾರ್ಕಲ್ಲಿ ಒಟ್ಟು 6 ಇವತ್ತು ನಾವೇನು ಮಾಡ್ತೀವಿ, ಲೇಖನ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಟ್ಟು 6 ಲೇಖನ ಚಿಹ್ನೆಗಳು ಯಾವ್ಯಾವಪ್ಪ ನೋಡಿರಿ. ಮೊದಲನೇದು ಫುಲ್ ಸ್ಟಾಪ್ ಅಂದರೆ ಪೂರ್ಣ ವಿರಾಮ. ಎರಡನೇದು ಕಾಮ, ಅಲ್ಪ ವಿರಾಮ. ಸೆಮಿಕಾಲನ್ ಅಂದರೆ ಅರ್ಧ ವಿರಾಮ. ನಾಲ್ಕನೇದು ಇಂಟ್ರಾಗೇಟಿವ್ ಆರ್ ಕ್ವೆಶ್ಚನ್ ಮಾರ್ಕ್ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ. ಇನ್ನು 5ನೇದು ಎಕ್ಸ್ಕ್ಲಮೇಷನ್ ಮಾರ್ಕ್ ಅಂದರೆ ಉದ್ಗಾರವಾಚಕ ಚಿಹ್ನೆ, ಹೌದಾ? ಇನ್ನು 7ನೇದು ಇನ್ವರ್ಟೆಡ್ ಕಾಮಾಸ್ ಅಂದರೆ ಉದ್ಧರಣ ಚಿಹ್ನೆ, ಹೌದಾ ವಿದ್ಯಾರ್ಥಿಗಳೇ? ಒಟ್ಟು 6 ಪಂಕ್ಚುಯೇಷನ್ ಮಾರ್ಕ್ಗಳ ಬಗ್ಗೆ ನಾವಿವತ್ತು ಒಂದೊಂದಾಗಿ ಸವಿವರವಾಗಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿರಿ, ಪಂಕ್ಚುಯೇಷನ್ ಮಾರ್ಕ್ಸಲ್ಲಿ ಮೊದಲನೇದಾಗಿ ಫುಲ್ ಸ್ಟಾಪ್ ಅಂದರೆ ಪೂರ್ಣ ವಿರಾಮ. ಹಾಗಂದರೆ ಏನು, ಅದನ್ನು ಎಲ್ಲಿ ಬಳಸ್ತಾರೆ, ಯಾವ ರೀತಿ ಬಳಸ್ತಾರೆ, ಉದಾಹರಣೆ ಸಮೇತವಾಗಿ ತಿಳಿದುಕೊಳ್ಳೋಣ ಅಲ್ವಾ? ನೋಡಿ ವಿದ್ಯಾರ್ಥಿಗಳೇ, ಫುಲ್ ಸ್ಟಾಪ್ ಅಂದರೆ ಪೂರ್ಣ ವಿರಾಮ. ದಿಸ್ ಮಾರ್ಕ್ ಈಸ್ ಯೂಸ್ಡ್ ಆಟ್ ದ ಎಂಡ್ ಆಫ್ ಎ ಕಂಪ್ಲೀಟ್ ಸೆಂಟೆನ್ಸ್. ಅಂದರೆ ಈ ಮಾರ್ಕ್, ದಿಸ್ ಮಾರ್ಕ್ ಅಂದರೆ ಈ ಒಂದು ಪಂಕ್ಚುಯೇಷನ್ ಮಾರ್ಕ್ ಎಲ್ಲಿ ಯೂಸ್ ಆಗುತ್ತಂದರೆ ಈಸ್ ಯೂಸ್ಡ್ ಆಟ್ ದ ಎಂಡ್ ಆಫ್ ಎ ಕಂಪ್ಲೀಟ್ ಸೆಂಟೆನ್ಸ್. ನೋಡಿರಿ, ಅಂದರೆ ವಾಕ್ಯದ ಕೊನೆಗೆ, ಎಂಡ್ ಆಫ್ ಎ ಕಂಪ್ಲೀಟ್ ಸೆಂಟೆನ್ಸ್, ಒಂದು ವಾಕ್ಯ ಪೂರ್ಣಗೊಂಡಾಗ ಮಾತ್ರ ಕೊನೆಯಲ್ಲಿ ಈ ಪೂರ್ಣ ವಿರಾಮವನ್ನು ನಾವು ಬಳಸ್ತೀವಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಫಾರ್ ಎಕ್ಸಾಂಪಲ್ ನೋಡಿರಿ, ಶಾರದಾ ಗೋಸ್ ಟು ಸ್ಕೂಲ್. ಶಾರದಾ ಗೋಸ್ ಟು ಸ್ಕೂಲ್, ಇಲ್ಲಿ ಒಂದು ವಾಕ್ಯ ಪೂರ್ಣ ಆಯಿತು. ಶಾರದಾ ಶಾಲೆಗೆ ಹೋಗುತ್ತಾಳೆ, ಇಲ್ಲಿಗೆ ನಾವೇನಾಯಿತು, ಪೂರ್ಣ ವಿರಾಮವನ್ನು ಇಟ್ಟಿದ್ದೀವಿ ಅಲ್ವಾ? ಈ ರೀತಿಯಾಗಿ ವಾಕ್ಯದ ಕೊನೆಗೆ, ಪೂರ್ಣ ವಾಕ್ಯದ ಕೊನೆಗೆ ಈ ಚಿಹ್ನೆಯನ್ನು ನಾವು ಉಪಯೋಗ ಮಾಡ್ತೀವಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಯಾವುದೇ ಒಂದು ಅರ್ಥಪೂರ್ಣ ವಾಕ್ಯ ಪೂರ್ಣ ಆಗಿರಬೇಕು. ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯ ಪೂರ್ಣವಾದಾಗ ಮಾತ್ರ ಕೊನೆಯಲ್ಲಿ ಈ ಪೂರ್ಣ ವಿರಾಮವನ್ನು ನಾವು ಬಳಸ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಎರಡನೆಯ ಚಿಹ್ನೆ ಪಂಕ್ಚುಯೇಷನ್ ಮಾರ್ಕ್ ಯಾವುದಪ್ಪ ಅಂದರೆ ಕಾಮ, ಹೌದಾ? ಈ ಕಾಮ ಅನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ, ಕಾಮ ಈಸ್ ಯೂಸ್ಡ್ ಟು ಶೋ ಎ ಶಾರ್ಟ್ ಪಾಸ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಮೀನಿಂಗ್. ಅಂದರೆ ಒಂದಕ್ಕಿಂತ ಹೆಚ್ಚು, ಹೌದಾ, ಎರಡಕ್ಕಿಂತ ಹೆಚ್ಚು ಶಬ್ದಗಳು ಅಥವಾ ಒಂದಕ್ಕಿಂತ ಹೆಚ್ಚು ಶಬ್ದಗಳಿದ್ದಾಗ ಅಲ್ಲಿ ಏನು ಮಾಡ್ತೀವಿ ನಾವು, ಈ ಅಲ್ಪ ವಿರಾಮವನ್ನು, ಕಾಮ ಅಂದರೆ ಏನು, ಅಲ್ಪ ವಿರಾಮವನ್ನು ನಾವು ಬಳಸ್ತೀವಿ. ಈಗ ಉದಾಹರಣೆಗೆ ನೋಡಿರಿ, ಫಾರ್ ಎಕ್ಸಾಂಪಲ್, ರಾಮ, ಸೀತಾ ಆ್ಯಂಡ್ ಲಕ್ಷ್ಮಣ ವೆಂಟ್ ಟು ಫಾರೆಸ್ಟ್. ಇಲ್ಲಿ ಒಂದಕ್ಕಿಂತ ಹೆಚ್ಚು ಹೆಸರುಗಳು ಬಂದಿವೆ, ಹೌದಾ ವಿದ್ಯಾರ್ಥಿಗಳೇ? ಆಗ ನಾವೇನು ಮಾಡ್ತೀವಿ, ಈ ಅಲ್ಪ ವಿರಾಮವನ್ನು ಪಾಸ್, ಹೌದಾ ವಿದ್ಯಾರ್ಥಿ? ಪಾಸ್ ಇನ್ ಆರ್ಡರ್. ನೋಡಿರಿ, ಈ ರೀತಿಯಾಗಿ ನಾವು ಪಾಸ್ ಬಂದಾಗ, ರಾಮ ಅಂದು ನಾವು ಇನ್ನೊಂದು ಹೆಸರನ್ನು ತಗೋಬೇಕಾದ್ರೆ ಸ್ವಲ್ಪ ಅಲ್ಲಿ ಪಾಸ್ ಮಾಡ್ತೀವಿ, ಆವಾಗ ಕಾಮವನ್ನು ನಾವು ಬಳಸ್ತೀವಿ. ಎರಡಕ್ಕಿಂತ ಹೆಚ್ಚು ಶಬ್ದಗಳು ಬಂದಾಗ ಈ ವಾಕ್ಯಗಳ ಒಂದು ನಡುವೆ ಏನಾಗ್ತದೆ, ಈ ಅಲ್ಪ ವಿರಾಮ ಉಪಯೋಗ ಆಗ್ತದೆ, ಅಂದರೆ ಕಾಮ ಅನ್ನುವಂಥದ್ದು ಬಳಕೆ ಆಗ್ತದೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇನ್ನು 3ನೇದಾಗಿ ಸೆಮಿಕಾಲನ್. ಯಾವುದು? ಸೆಮಿಕಾಲನ್. ದಿಸ್ ಮಾರ್ಕ್ ಈಸ್ ಲಾಂಗರ್ ಪಾಸ್ ದೆನ್ ಕಾಮ. ಇಟ್ ಈಸ್ ಯೂಸ್ಡ್ ಟು ಸಪರೇಟ್ ಕ್ಲಾಸಸ್ ಆಫ್ ಕಂಪೌಂಡ್ ಸೆಂಟೆನ್ಸ್. ನೋಡಿರಿ, ಸೆಮಿಕಾಲನ್ ಅಂದರೆ ಇದು ಎಲ್ಲಿ ಬಳಕೆ ಆಗ್ತದೆ ಅಂದರೆ, ಕಾಮಕ್ಕಿಂತ ಹೆಚ್ಚು ಅಲ್ಪ ವಿರಾಮವನ್ನು ಬಳಸ್ತೀವಲ್ವ ನಾವು,
ಅದಕ್ಕೆ ಕಾಮ ಅಂದರೆ ಸ್ವಲ್ಪ ಪಾಸ್ ಇದ್ದಲ್ಲಿ ನಾವು ಬಳಸ್ತೀವಿ. ಈ ಅರ್ಧ ವಿರಾಮವನ್ನು ಎಲ್ಲಿ ಬಳಸ್ತೀವಿ ಅಂದರೆ ನಾವು ಹೆಚ್ಚು ಅಂದರೆ ಸಂಯುಕ್ತ ವಾಕ್ಯದ ವಾಕ್ಯಾಂಗಗಳನ್ನ ಬೇರ್ಪಡಿಸಲಿಕ್ಕೆ ಈ ಚಿಹ್ನೆಗಳನ್ನ ಉಪಯೋಗ ಮಾಡ್ತಾರೆ. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್, ಹಿ ವಾಂಟ್ಸ್ ಟು ಗೆಟ್ ಫಸ್ಟ್ ಕ್ಲಾಸ್ ಇನ್ BA ಅಂದಲ್ಲಿ ನಾವು BA ಅಂದು ಸ್ವಲ್ಪ ನಿಲ್ತೀವಿ, ಹೌದಾ? ಆಗ ಹಿ ಸ್ಟಡೀಸ್ ಹಾರ್ಡ್, ಅವನು ಈಗಾಗಲೇ ಏನು ಮಾಡ್ಯಾನ, BAಯಲ್ಲಿ ಫಸ್ಟ್ ಕ್ಲಾಸ್ ಬಂದಾನ ಅಂದು ಸ್ವಲ್ಪ ನಿಂದಿರ್ತೀವಿ. ಹಿ ಸ್ಟಡೀಸ್ ಹಾರ್ಡ್ ಅಂತ ಹೇಳಬೇಕಾದ್ರೆ ನಾವಲ್ಲಿ ಏನು ಮಾಡ್ತೀವಿ, ಅರ್ಧ ವಿರಾಮ, ಸೆಮಿಕಾಲನ್ ಅಂದರೆ ಅರ್ಧ ವಿರಾಮವನ್ನು ನಾವು ಅಲ್ಲಿ ಹೆಚ್ಚು, ಕಾಮಕ್ಕಿಂತ ಹೆಚ್ಚು ನಿಲ್ಲುವಂಥ ಒಂದು ಸಮಯದಲ್ಲಿ ನಾವು ಈ ಚಿಹ್ನೆಯನ್ನು ಬಳಕೆ ಮಾಡಲಾಗ್ತದೆ. ಇದಕ್ಕೆ ಸೆಮಿಕಾಲನ್ ಅಂದರೆ ಅರ್ಧ ವಿರಾಮ ಅಂತ ಕರಿತೀವಿ ನಾವು. ಇನ್ನು ನಾಲ್ಕನೆಯ ಒಂದು ಪಂಕ್ಚುಯೇಷನ್ ಮಾರ್ಕ್, ಫೋರ್ತ್ ಪಂಕ್ಚುಯೇಷನ್ ಮಾರ್ಕ್ ಈಸ್ ಇಂಟರಾಗೇಟಿವ್ ಆರ್ ಕ್ವೆಶ್ಚನ್ ಮಾರ್ಕ್. ನಿಮಗೆಲ್ಲ ತಿಳಿದಿರುವಂತೆ ಇದು ಪ್ರಶ್ನಾರ್ಥಕ ಚಿಹ್ನೆ, ಹೌದಾ? ಇದನ್ನು ಇಂಗ್ಲೀಷ್ನಲ್ಲಿ ಕ್ವೆಶ್ಚನ್ ಮಾರ್ಕ್ ಅಂತಲೂ ಕರೆಯುತ್ತಾರೆ ಅಥವಾ ಇಂಟ್ರಾಗೇಟಿವ್ ಮಾರ್ಕ್ ಅಂತಲೂ ಕರೆಯುತ್ತಾರೆ, ಹೌದಾ ವಿದ್ಯಾರ್ಥಿಗಳೇ? ನೋಡಿರಿ, ಇದರ ವಾಕ್ಯ ಏನೈತಪ್ಪ ಅಂದರೆ, ದಿಸ್ ಮಾರ್ಕ್ ಈಸ್ ಯೂಸ್ಡ್ ಆಟ್ ದ ಎಂಡ್ ವೆನ್ ವಿ ಆಸ್ಕ್ ಸಮ್ ಒನ್ ಅಬೌಟ್ ಸಮಥಿಂಗ್ಸ್. ಅಂದರೆ ನಾವು ಯಾರನ್ನಾದರೂ ಪ್ರಶ್ನೆ ಮಾಡಬೇಕಾದ್ರೆ ಅಥವಾ ಏನನ್ನಾದರೂ ಕೇಳಿದಾಗ ಕೊನೆಯಲ್ಲಿ ಈ ಒಂದು ಚಿಹ್ನೆಯನ್ನು ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ವೇರ್ ಆರ್ ಯು ಗೋಯಿಂಗ್, ನೀನು ಎಲ್ಲಿ ಹೋಗ್ತಾ ಇದ್ದೀಯಾ ಅಂದಾಗ ಆ ಪ್ರಶ್ನಾರ್ಥಕ ಚಿಹ್ನೆ ಕೊನೆಯಲ್ಲಿ ಬರುತ್ತೆ, ಹೌದಾ ವಿದ್ಯಾರ್ಥಿಗಳೇ? ಆ ವಾಕ್ಯದ ಕೊನೆಯಲ್ಲಿ ನೋಡ್ರಿ, ವೇರ್ ಆರ್ ಯು ಗೋಯಿಂಗ್, ವೈ ಆರ್ ಯು ಲೇಟ್ ಅಂದಾಗ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಬಳಸ್ತೀವಿ. ಯಾರನ್ನಾದರೂ ಪ್ರಶ್ನೆ ಮಾಡಬೇಕಾದ್ರೆ ಕೊನೆಯಲ್ಲಿ ಬರುವಂಥ ಚಿಹ್ನೆ ಯಾವುದು ವಿದ್ಯಾರ್ಥಿಗಳೇ? ಇಂಟ್ರಾಗೇಟಿವ್ ಆರ್ ಕ್ವೆಶ್ಚನ್ ಮಾರ್ಕ್. ಅರ್ಥ ಆಯ್ತಾ? ದಿಸ್ ಮಾರ್ಕ್ ಈಸ್ ಯೂಸ್ಡ್ ಆಟ್ ದ ಎಂಡ್ ವೆನ್ ವಿ ಆಸ್ಕ್ ಸಮ್ ಒನ್ ಅಬೌಟ್ ಸಮಥಿಂಗ್ಸ್. ಯಾವುದಾದ್ರ ಬಗ್ಗೆ ಅಥವಾ ಯಾರನ್ನಾದರೂ ನಾವು ಕೇಳಬೇಕು ಅಂದರೆ ಏನು ಮಾಡ್ತೀವಿ, ಈ ಚಿಹ್ನೆಯನ್ನು ಕೊನೆಯಲ್ಲಿ ನಾವು ಬಳಸ್ತೀವಿ. ಅರ್ಥ ಆಯ್ತಾ? ಇನ್ನು ಮುಂದಿನ ಚಿಹ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಇನ್ನು ಆರನೆಯದಾಗಿ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಅಂದರೆ ಉದ್ಗಾರವಾಚಕ ಚಿಹ್ನೆ. ನೋಡಿ ವಿದ್ಯಾರ್ಥಿಗಳೇ, ಇದರ ವಾಕ್ಯ ಏನಪ್ಪ ಅಂದ್ರೆ, ದಿಸ್ ಮಾರ್ಕ್ ಈಸ್ ಯೂಸ್ಡ್ ಆಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಟು ಎಕ್ಸ್ಪ್ರೆಸ್ ಫೀಲಿಂಗ್ಸ್ ಲೈಕ್ ಹ್ಯಾಪಿನೆಸ್, ಸರ್ಪ್ರೈಸ್, ಆ್ಯಂಗರ್, ಎಕ್ಸೆಟ್ರಾ. ಎಕ್ಸ್ಕ್ಲಾಮೇಷನ್ ಮಾರ್ಕ್ ಅಂದರೆ ಕನ್ನಡದಲ್ಲಿ ಉದ್ಗಾರವಾಚಕ ಚಿಹ್ನೆ. ನಾವು ಉದ್ಗಾರವಾಗಿ ಯಾವಾಗ ಹೇಳ್ತೀವಪ್ಪ ಅಂದ್ರೆ, ಈ ಚಿಹ್ನೆಯನ್ನು ನಾವು ಯಾವಾಗ ಬಳಸ್ತೀವಿ ಅಂದ್ರೆ, ಯಾವುದೇ ಒಂದು ವಾಕ್ಯದ ಕೊನೆಯಲ್ಲಿ ಇದನ್ನು ಬಳಸ್ಬೇಕಂದ್ರೆ ಆ ವಾಕ್ಯ ಯಾವ ರೀತಿ ಇರಬೇಕು ಅಂದ್ರೆ, ಅದು ನಮ್ಮ ಫೀಲಿಂಗ್ಸ್ ಅಂದರೆ ನಮ್ಮ ಭಾವನೆಗಳು ಯಾವ ರೀತಿ ಅಂದರೆ, ಖುಷಿ, ಸಂತೋಷ, ಆಶ್ಚರ್ಯದಾಯಕವಾಗಿ ಅಥವಾ ಸಿಟ್ಟಿನಿಂದ ಹೇಳಿದಾಗ ಮಾತ್ರ ಏನಾಗ್ತದ, ಈ ಸಿಚುವೇಷನಲ್ಲಿ ಅಂದರೆ ಈ ಫೀಲಿಂಗ್ಸ್ ಇದ್ದಾಗ ಈ ವಾಕ್ಯದ ಕೊನೆಗೆ ಏನು ಮಾಡ್ತೀವಿ, ನಾವು ಎಕ್ಸ್ಕ್ಲಾಮೇಷನ್ ಮಾರ್ಕನ್ನು ಬಳಸ್ತೀವಿ. ಉದಾಹರಣೆಗೆ, ವಾಟ್ ಎ ಬ್ಯೂಟಿಫುಲ್ ಸೀನ್ ಅಂದರೆ ಬಹಳಷ್ಟು ನಾವು ಅದನ್ನು ಪ್ರೀತಿಯಿಂದ, ಸರ್ಪ್ರೈಸ್ ಆಗಿ, ಖುಷಿಯಿಂದ ಹೇಳಿದಾಗ ಏನಾಗ್ತದ, ಈ ಒಂದು ಚಿಹ್ನೆ ಬಳಕೆ ಆಗ್ತದೆ. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಭಾವನೆಗಳು ಸಂತೋಷದಾಯಕವಾಗಿ, ಆಶ್ಚರ್ಯವಾಗಿ ಅಥವಾ ಸಿಟ್ಟಿನಿಂದ ಹೇಳಿದಾಗ ಆ ವಾಕ್ಯದ ಕೊನೆಯಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಎಕ್ಸ್ಕ್ಲಾಮೇಷನ್ ಮಾರ್ಕನ್ನು ಬಳಕೆ ಮಾಡ್ತೀವಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಕನ್ನಡದಲ್ಲಿ ಉದ್ಗಾರವಾಚಕ ಅಂದರೆ ಉದ್ಗಾರವಾಗಿ ನಾವು ಹೇಳಿದಾಗ ಅದನ್ನು ಎಲ್ಲರೂ ಒಂಥರ ಆಶ್ಚರ್ಯದಿಂದ ಅದನ್ನು ನಾವು ಹೇಳಿದಾಗ ಏನಾಗ್ತದೆ, ಈ ಒಂದು ಚಿಹ್ನೆ ಬಳಕೆ ಆಗ್ತದೆ. ವಾಟ್ ಎ ಬ್ಯೂಟಿಫುಲ್ ಸೀನ್ ಅಂತ ಹೇಳ್ತೀವಿ ನಾವು, ಹೌದಾ? ಇನ್ನು ಏಳನೇದು ನೋಡಿರಿ, ಇನ್ವರ್ಟೆಡ್ ಕಾಮಾಸ್ ನಾವೆಲ್ಲರೂ ಬಳಕೆ ಮಾಡೇ ಇರ್ತೀವಿ, ಹೌದಾ? ಇನ್ವರ್ಟೆಡ್ ಕಾಮಾಸನ್ನು ಎಲ್ಲಿ ಬಳಸ್ತೀವಪ್ಪ ನಾವು? ಬುಕ್ನಲ್ಲಿ ನಾವು ಇನ್ವರ್ಟೆಡ್ ಕಾಮಾ ಹಾಕ್ಕೊತೀವಿ, ಹೌದಾ? ಯಾವ ರೀತಿ ಅಂದರೆ, ದಿಸ್ ಮಾರ್ಕ್ ಈಸ್ ಯೂಸ್ಡ್ ಟು ಶೋ ದ ಡೈರೆಕ್ಟ್ ಸ್ಪೀಚ್ ನೇಮ್ಸ್ ಆ್ಯಂಡ್ ಟೈಟಲ್ಸ್ ಆಫ್ ಬುಕ್ಸ್, ಇಂಪಾರ್ಟೆಂಟ್ ಪರ್ಸನ್ಸ್ ಆ್ಯಂಡ್ ಥಿಂಗ್ಸ್. ಇಂಪಾರ್ಟೆಂಟ್ ಇರಬೇಕದು. ನೋಡಿರಿ, ಈ ಇನ್ವರ್ಟೆಡ್ ಕಾಮಾ ಬಳಸಬೇಕು ಅಂದರೆ ಈ ರೀತಿಯಾಗಿರ್ತದೆ ಇನ್ವರ್ಟೆಡ್ ಕಾಮಾ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಅದನ್ನು ಎಲ್ಲಿ ಬಳಸ್ತೀವಿ ಅಂದರೆ ಆ ವಾಕ್ಯದಲ್ಲಿ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಅಂಶ ಇರಬೇಕು. ಆಗ ಮಾತ್ರ ನಾವು ಈ ರೀತಿ ಇನ್ವರ್ಟೆಡ್ ಕಾಮಾಗಳನ್ನು ನಾವು ಬಳಸ್ತೀವಿ. ನೋಡಿರಿ, ಹೀ ಸೇಡ್
ಟುಮಾರೋ ಐ ವಿಲ್ ಗೋ ಟು ಹುಬ್ಳಿ. ನೋಡಿರಿ, ಡೈರೆಕ್ಟ್ ಸ್ಪೀಚ್ ಮಾಡುವಾಗ ನಾವು ಅದನ್ನು ಬಳಸ್ತೀವಿ. ಇಂಡೈರೆಕ್ಟ್ ಅದನ್ನು ಇಂಡೈರೆಕ್ಟ್ ಮಾಡುವಾಗೂ ಕೂಡ ನಾವು ಹೇಳ್ತೀವಿ.